ಹಲೋ, ಏನ್ ಮಾಮ್ ಎಲ್ಲಿ? ಹಿಂಗೆ ಹಾಸ್ಪಿಟ್ಲ್ ಬಂದಿದ್ದೆ. ಹಾಸ್ಪಿಟ್ಲ ಯಾಕೆ? ಯಾವ ಬೀದಿ ನಾಯಿ ಕಡಿತು? ಯಾವ ಬಿಜಿ ನಾಯಿ ಕಡ್ದಿಲ್ಲ, ಅದ್ ಬಿಡು. ಕೇಳಿಲ್ಲ, ನಾನು ಹಿಂದೆ ಒಬ್ಬ ಪೇಷಂಟ್ ಮಲ್ಕೊಂಡವನೆ ಕಾಲ್ ಮುರ್ಕೊಂಡು. ಹಾ, ನನಗ್ ಸುಮ್ನೆ ಬೋರ್ ಹಿಡಿತೈತೆ ಅಂತ ಅವ್ರ ಹತ್ರ ಹೋಗ್ಬಿಟ್ಟು ಕೇಳಿದೆ, ಹೆಂಗ್ ಬ್ರೋ ಕಾಲ್ ಹೆಂಗ್ ಮುರ್ಕೊಂಡ್ರಿ ಅಂತ. ಹೆಂಗ್ ಮುರ್ಕೊಂಡಂತೆ? ಇಲ್ಲೇ ಹಾಸ್ಪಿಟ್ಲ್ ಪಕ್ಕದ ಒಂದ್ ಗ್ರೌಂಡ್ ಐತೆ, ಅಲ್ಲಿ ಕ್ರಿಕೆಟ್ ಆಡ್ಬೇಕಾರೆ ಬ್ಯಾಟ್ ನ ಬಾಲ್ ಹೊಡೆದ್ ಬಿಟ್ಬಿಟ್ಟು ಅವ್ನ್ ಕಾಲ್ ಹೊಡ್ಕೊಂಡ್ಬಿಟ್ಟವ್ನೆ. ಇವತ್ ಬೆಳಗ್ಗೆ ಅಂತ ಆಗಿದ್ದು, ಅವ್ರ ಫ್ರೆಂಡ್ಸ್ ಅವ್ನ ಹಾಸ್ಪಿಟಲ್ ಸೇರ್ಸ್ಬಿಟ್ಟು ಹೋಗಲ್ ಕ್ರಿಕೆಟ್ ಆಡ್ತವ್ರೆ. ಯಾರೋ ಚಪ್ರಿ ಫ್ರೆಂಡ್ಸ್. ಅದ್ ಬಿಡು, ಇನ್ನೊಬ್ಬ ಇವಾಗ ಬಂದ್ಬಿಟ್ಟು ಮಾಮ್ ಬಾಲಿಂಗ್ ಮಾಡ್ತಾ ಇದೀನಿ, ಹೆವಿ ಸುಸ್ತಾಯ್ತಿದೆ, ಗ್ಲೂಕೋಸ್ ಬೇಕು ಅನ್ಬಿಟ್ಟು ಅವ್ನಿಗೆ ಚುಚ್ಚಿರೋ ಗ್ಲೂಕೋಸ್ ನ ತೆಂಕೊಂಡು ಹೋಗ್ಬಿಟ್ಟ. ಅದ್ ಬಿಡು, ಇನ್ನೊಬ್ಬ ಈಗ ಬಂದ್ಬಿಟ್ಟು ಮತ್ತೆ ಮಚ್ಚ ಒಬ್ಬ ಪ್ಲೇಯರ್ ಕಮ್ಮಿ ಅವನೇ, ನೀನ್ ಇವಾಗ ಡಿಸ್ಚಾರ್ಜ್ ಮಾಡ್ತಾರ ಕೇಳು ಅಂತವನೆ. ನನ್ನ ಮಕ್ಕಳು ಇಷ್ಟು ಬಾಧೆ ಕೊಡ್ತಾವ. ನಡಿ ಮಚ್ಚ ಟ್ಯೂಷನ್ ಹೋಗೋಣ. ಸ್ಕೂಲ್ಗೆ ಯಾಕೆ ಬಂದಿಲ್ಲ ನೀನು? ಮ್ಯಾಥ್ಸ್ ಟೀಚರ್ ಇವತ್ತು ಟೆಸ್ಟ್ ಇತ್ತಲ್ಲ, ಅದಕ್ಕೆ ರಜಾ ಹಾಕ್ಬಿಟ್ಟು. ಮ್ಯಾಥ್ಸ್ ಸರೇ ಬಂದಿಲ್ಲ ಇವತ್ತು. ನಾಳೆ ಬರ್ತಾರಂತೆ, ನಾಳೆ ಟೆಸ್ಟ್. ಇವತ್ತೆಲ್ಲ ಖಾಲಿ ಫುಲ್ ದಿವಸ ಆಟ ಆಡಿದೀವಿ. ಮೂರ್ ದಿವಸ ಆಟ ಆಡೋದ್ರ? ಅಂದ್ರೆ ಅರ್ಧ ದಿವಸ, ಇನ್ನು ಅರ್ಧ ದಿವಸ ಫುಲ್ ಓದ್ಕೊಂಡಿರ್ತೀನಿ, ಅರ್ಧ ದಿವಸ ಮೂವಿ ಕರ್ಕೊಂಡು ಹೋಗಿ. ಮೂವಿಗೆಲ್ಲ ಯಾವಾಗಿಂದ ಕರ್ಕೊಂಡು ಹೋದ್ರು? ಅದೆಲ್ಲ ಬಿಡಿ, ಇವತ್ತು ಲಂಚ್ ಲಂಚ್ ಅಂತ ಇರ್ಲಿಲ್ಲ. ನರೇಂದ್ರ ಮೋದಿ ಸರ್ ಬಂದಿದ್ರು, ಅದಕ್ಕೆ ಸ್ಪೆಷಲ್ ಲಂಚ್ ಮಾಡ್ಸಿದ್ರು. ಯಾಕೆ ಬಂದಿದ್ರು? ಅವ್ರೇನ್ ಬರ್ತಡೇ ಲಾಸ್ಟ್ ಟೆರರಿಸ್ಟ್ ಅಟ್ಯಾಕ್ ಮಾಡ್ಬಿಟ್ಟು ಸ್ಕೂಲ್ಗೆ. ಮಚ್ಚ ಇದೆಲ್ಲ ಸ್ವಲ್ಪ ಜಾಸ್ತಿ ಅವ್ರು ಕಾಪಾಡೋರು ಮಚ್ಚ. ನಾಳೆ ನಮ್ಗೆಲ್ಲ ಮೆಡಲ್ ಕೊಡ್ತಾರೆ ಮಚ್ಚ, ನೀನ್ ಬರ್ಲೇಬೇಡ, ಅಲ್ಲಿ ಸ್ಕೂಲ್ ಚೆನ್ನಾಗಿರುತ್ತೆ. ಹೌದು, ನೀ ಇಷ್ಟು ಬೆಳಗದಿಲ್ಲ ಹೆಂಗ? ನಾ ಬಾಸುಮತಿ ರೈಸ್ ಅಂತೀನಿ, ಅದ್ಕ ಬೆಳ್ಳಗದಿ. ನೀನು ನಮ್ಮ ಮನ್ಯಾಗ ಬರೀ ರಾಗಿ ಮುದ್ದಿನ ತಿಂತ, ಅದ್ಕ ನೀ ಕರಗದಿ. ಅಂದಂಗ ನೀ ಯಾವ ಸಾಬೂನ್ ಹಸ್ತಿ? ನಾ ತಲೆಗ ಡವ್ ಶಾಂಪು, ಮಗಕ್ಕ ಲಗ್ ಸೋಪು, ಮೈಗ ಸಂತ ಸೋಪು. ನೀನ? ನಾ ಲೈವ್ ಬಾಯ್ ಸೋಪ್ ಒಂದ ಹಚ್ತೀನಿ. ಛೀ, ಹೋಗ್ಲಿ. ದಿನಾರು ಜಳಕ ಮಾಡ್ತೇನಿ? ದಿನ ಯಾರು ಜಳಕ ಮಾಡ್ತಾರ? ಹುಲ್ಲಿಗೆ ಅಮಾಸಿಗೆ ಮಾಡ್ತೀವಿ. ಛೀ, ಹೊಲಿಸದೆ ನೀನ. ದಿನ ಜಳಕ ಮಾಡ್ಬೇಕು, ದಿನ. ನಮ್ ತೊಳ್ಕೊಳಕ್ ನಮಗ ಪುರ್ಸೋತ್ಗಿರಂಗಿಲ್ಲ, ಶಾರ್ಸ ಇಲ್ಲ, ಆಗುದೇ ಇಲ್ಲ. ಗುರುಜಿ ನಾನ್ ಕೂದ್ಲು ತಂದೆ. ಮಗು, ನಾನ್ ಹೇಳಿದ್ರೆ ಯಾವ ಹುಡುಗಿನ ನಿನ್ ಪ್ರೀತಿಲಿ ಹುಚ್ಚಿ ಮಾಡ್ಬೇಕು ಅಂತ ಇದ್ಯೋ ಅವಳ್ದು ಒಂದು ಕೂದ್ಲು ತಗೊಂಬ ಅಂತ. ಅದೇ ಎಲ್ಲಾರ್ದು ಒಂದೊಂದ್ ತಂದಿದೀನಿ. ನಿನ್ನ ಕಲ್ಲ ಹುಡಿ. ಅಣ್ಣವ್ರೆ, ಒಂದ್ 10 ರೂಪಾಯಿ ಕೊಡ್ರಿ, ದೇವ್ರ ಒಳ್ಳೇದ್ ಮಾಡ್ತಾನೆ ನಿಮ್ಗೆ. ನಿಂಗ್ 10 ರೂಪಾಯಿ ಕೊಟ್ರೆ ದೇವ್ರ ನಂಗೆ ಒಳ್ಳೇದ್ ಮಾಡಲ್ಲ. ದೇವ್ರಿಗೆ ಹೆಂಗ್ ಗೊತ್ತಾಗುತ್ತೆ ನಾನು ಹಿಂಗ್ 10 ರೂಪಾಯಿ ಕೊಟ್ಟಿರೋದು? ದೇವ್ರ ಎಲ್ಲಾ ನೋಡ್ತಾ ಇರ್ತಾನೆ. ದೇವ್ರ ಇವಾಗೂ ನೋಡ್ತಾ ಇರ್ತಾನ. ಮೊದ್ಲೇ ಹೇಳ್ಬೇಕು ತಾನೆ, ಮಸ್ತ್ ಒಂದ್ ಹೊಸ ಶರ್ಟ್ ಹಾಕೊಂಬತ್ತೆ ಇದೆ. ನೀವ್ ಕಾಸು ಕೊಡ್ತೀರಾ ಕೊಡಲ್ವಾ? 2 ಮಾತು ಹೇಳಿ ಅಷ್ಟೇ. ಕೋಪ ಯಾಕೆ ಮಾಡ್ಕಂತೀಯ? ದೇವ್ರು ನೋಡ್ತಾ ಇರ್ತಾರೆ, ಸುಮ್ನೆ ಚೀಪ್ ಅನಿಸ್ಬಿಡ್ತು ಅಂದ್ರೆ. ನೀನ್ ನನ್ ಕಾಸು ತಗೊಂತ ಇದ್ದೀರಾ, ನೀನೆಲ್ಲ ಹೋಯ್ತೀಯ? ನಾನು ಸ್ವರ್ಗಕ್ಕೆ ಹೋಯ್ತೀನಿ. ಸ್ವರ್ಗಕ್ಕೆ ಬಂದ್ರೆ ಅಲ್ಲೂ ಭಿಕ್ಷೆ ಬೆಳ್ಕೊಂಡ್ ಕಾಸು ಕೇಳ್ತೀನಿ ನನ್ನ ಹತ್ರ. ನನ್ನ ಕೈಲಾಯ್ತಾ ಇಲ್ಲ. ಮತ್ತೆ ಈ ಚಪ್ರಿ ಯಾರು? ಪ್ರಭು, ಇವನ್ ಹೆಸರು ನಂದನ್ ಅಂತ. ಜೀವನದಲ್ಲಿ ತುಂಬಾ ನೊಂದೋಗ್ಬಿಟ್ಟವನೆ. ಮತ್ತೆ ಪ್ರಭು ಯುವಕನ ಮನೆಯಲ್ಲಿ ಎಲ್ಲರೂ ದಪ್ಪಗೆ ಜಿಂಬಾಡಿ ತರ ಅವ್ರೆ. ಇವನ್ನ ಸಣ್ಣಗ್ ಸೊಣಕ್ಲ ಮಾಡ್ಬಿಡು, ಕಡ್ಡಿ ಕರ್ಪೂರ ತರ ಇರ್ಬೇಕು ಇವನು. ಮತ್ತೆ ಪ್ರಭು ನಶೆಯ ಸೇವನೆ 15 ವರ್ಷದವರೆಗೂ ಯಾವ ನಶೆಯ ಸೇವನೆನೂ ಇಲ್ಲ. ಅದ್ರ ಮೇಲೆ ನಮ್ ಜವಾಬ್ದಾರಿ ಅಲ್ಲ. ಯುವಕ ಧೂಮ್ರಪಾನ ಆದ್ರೂ ಮಾಡ್ಲಿ, ಮದ್ಯಪಾನ ಆದ್ರೂ ಮಾಡ್ಲಿ, ಇಲ್ಲ ಗಾಂಜಾಪಾನ ಆದ್ರೂ ಮಾಡ್ಲಿ. ನನ್ನ ಕೈಲಾಯ್ತಾ ಇಲ್ಲ. ಮತ್ತೆ ಪ್ರಭು ಲವರ್ ಏನಾರ ಕೊಡ್ಬೇಕಾ? ಲವರ್ ಅಲ್ಲ, ಲೋನ್ ಕೊಡು. ಒಂದ್ ಲೋನ್ ಮುಗಿದ್ರೆ ಇನ್ನೊಂದ್ ಲೋನ್ ಸ್ಟಾರ್ಟ್ ಆಗ್ಬೇಕು. ಲೋನ್ ಕಟ್ಟಿನೇ ಸಾಯ್ಬೇಕು. ಸತ್ತ ಬಾಲಕ. ನಾನು ಹೋಗೋದೇ ಇಲ್ಲ, ನಾನು ಇಲ್ಲೇ ಮಲ್ಕೊಂತೀನಿ. ಯಾವ ನಾಯಿಗ್ ಬೇಕಿಂತ ಜೀವನ? ಇವತ್ ಸಾಯಂಕಾಲ ನೀನು ಗಲ್ಲಿಗೆ ಏರಿಸ್ತವ್ರೆ. ಇವತ್ತೇ ನಿನ್ ಕೊನೆ ದಿನ. ನಿನ್ ಕೊನೆ ಆಸೆ ಏನ ರೈತ? ಸರ್, ನನ್ ಬದ್ಲು ನೀವು ಗಲ್ಲಿಗೆ ಏರ್ಬಿಡ್ತೀರಾ? ಹಲೋ ಮ್ಯಾಮ್, ಮೊನ್ನೆ ಯಾವ್ದೋ ನಿಮ್ ಫ್ರೆಂಡ್ ಹೆಸರು ಹೇಳದ, ಸಖತ್ತಾಗಿತ್ತು. ಏನ್ ಹೇಳೋದು? ಲಲಿತ್ ಲೋಡೆ ಬಾಲ್. ಚೆನ್ನಾಗೈತೆ ಹೆಸರು. ಹೆಸರಂದ ಗ್ಯಾಪ್ಲೆ ಬಂತು. ಫುಟ್ಬಾಲ್ ನೋಡ್ದ, ಯಾರೋ ಹೊಸ ಪ್ಲೇಯರ್ಸ್ ಗಳೆಲ್ಲ ಸೇರ್ಕೊಂಡ್ಬಿಟ್ಟವ್ರೆ. ಓ ಮಾಮ್, ಅದ್ಯಾರೋ ತಮಿಳ್ನಾಡಿನ ಬೇರೆ ಸೇರ್ಕೊಂಡ್ಬಿಟ್ಟವ್ರೆ. ಲಕ್ಷ್ಮಿ ಅಮ್ಮ ಅಂತೆ. ಲಕ್ಷ್ಮಿ ಅಮ್ಮ. ಅದ್ ಬಿಡು, ಅವ್ನು ಯಾರೋ ಡಿಗ್ರಿ ಇಟ್ಕೊಂಡ್ಬಿಟ್ಟವನೆ, BCom ಅಂತೆ. ಇನ್ನೊಬ್ಬ ಯಾರೋ ಐಫೋನ್ ಕಾಂಪಿಟೇಷನ್ ಆಂಡ್ರಾಯ್ಡ್ ಮೆಸ್ಸಿ ಅಂತೆ. ಆಂಡ್ರಾಯ್ಡ್ ಮೆಸ್ಸಿ. ಇನ್ನೊಬ್ಬ ಯಾರೋ ಆನಿಮೆ ಪ್ಲೇಯರ್ ಅವ್ನ್ ಮಾಮ್. ಆನಿಮೆ ಪ್ಲೇಯರ್? ನರುಟೋ ಇಲ್ವಾ? ಅದೇ ತರ ನರುಡೋ ಅಂತೆ. ನರೋಡ. ಅದೆಲ್ಲ ಬಿಡು ಮಾಮ್, ಅವ್ನು ಯಾರೋ ಕಕ್ಕ ಅಂತ ಇಟ್ಕೊಂಡ್ಬಿಟ್ಟವನ್ಲಿ. ಮುಂಚೆ ಎಲ್ಲ ಫುಟ್ಬಾಲ್ ಚೆನ್ನಾಗಿತ್ತಪ್ಪ. ಕ್ರಿಸ್ಟಿಯಾನೋ ರೊನಾಲ್ಡೋ, ಅರ್ಜೆಂಟಿನಾ ಮೆಸ್ಸಿ ಎಲ್ಲೋದ್ರೂ ಗೊತ್ತಿಲ್ಲಪ್ಪ. ಮೋಸ್ಟ್ಲಿ ರಿಟೈರ್ಡ್ ಆಗ್ಬಿಟ್ಟಿರ್ಬೇಕು ಅವರು. ಮೋಸ್ಟ್ಲಿ ರಿಟೈರ್ಡ್ ಆಗ್ಬಿಟ್ಟವ್ರೆ ಅನ್ಸುತ್ತೆ. ಮೊದ್ಲೇ ಒಂದ್ ಕಡೆ ತಲೆ ನೋತಾ ಇತ್ತು ಮಾಮ್ ನಂಗೆ. ಇವಾಗ ಹೆಸರುಗಳೆಲ್ಲ ಕೇಳ್ಬಿಟ್ಟು 2 ಕಡೆ ತಲೆ ನೋವು ಸ್ಟಾರ್ಟ್ ಆಯ್ತು. ಪಾಪ ಇವನೇ ಪ್ರೀತಮ್ ಅಂತ. ಏನ್ ಮಾಡ್ಕೊಂಡಿದ್ಯೋ ನೀನು? ಅಂಕಲ್, ನಂದೊಂದ್ ತಳ್ಳೋ ಗಾಡಿ ಐತೆ, ಯಾಲಕ್ಕಿ ಬಾಳೆ. ಮತ್ತೆ ನಂದೇ ಸ್ವಂತ ಒಂದ್ ಪೆಟ್ಟಿ ಅಂಗಡಿ ಐತೆ. ನೋಡಪ್ಪ, ನನ್ ಮಗಳು ಜೀವನ ಪೂರ್ತಿ ಒಬ್ಬ ಬಡವನ್ ಮನೇಲಿ ಇರೋದು ನನಗಿಷ್ಟ ಇಲ್ಲ. ಅದಕ್ಕೆ ಅಂಕಲ್ ನಾನು ಬಂದಿರೋದು, ಇಲ್ಲಿಂದ ಕರ್ಕೊಂಡು ಹೋಗೋಣ. ತೊಳ್ಗೋ ಇಲ್ಲಿಂದ, ತೊಳ್ಗೋ. ಶೂಟ್ ಬಾಕ್ಸ್ ನನ್ ಮಗನೇ. ನೀನ್ ಎಂಡ ಕುಡಿತೀಯಾ? ನೋಡ್ಕೋ, ಪಕ್ಕಾ ನರ್ಕಕ್ಕೆ ಹೋಗೋದ್. ಹೌದಾ? ನಾನ್ ಎಣ್ಣೆ ಹೊಡೆದೆ ನಡ್ಕೋಕ್ ಹೋಗ್ತೀನಾ? ಹಾ, ಹಂಗಾದ್ರೆ ಎಣ್ಣೆ ಮಾಡೋಣ. ಅವನು ನರ್ಕಕ್ ಹೋಗ್ತಾನೆ. ಮತ್ತೆ ಅಲ್ಲೇ ಬಾರ್ ಅಪೋಸಿಟ್ ಚಿಕನ್ ಮಾಡ್ತಾನಲ್ಲ,
ಅವನ್ ಕತೆ ಏನಂಗಾದ್ರೆ? ಅವನು ನರ್ಕಕ್ ಹೋಗ್ತಾನೆ. ಆಮೇಲೆ ಆ ಪಾನಂಗ್ಡಿ ಅವನು ಅವನು ನರ್ಕದ ಬೆಂಕಿಲ್ ಸುಡ್ತಾನೆ. ನೀವೆಲ್ಲರೂ ನರ್ಕಕ್ ಹೋಗ್ತೀರಿ. ಪಂಡಿತ್ರೆ, ಎಣ್ಣೆ ಮಾಡೋನ್ ಅಲ್ಲೇ ಇರ್ತಾನೆ, ಚಿಕನ್ ಮಾಡೋನು ಅಲ್ಲೇ ಇರ್ತಾನೆ, ಸ್ಟೆಪ್ ಹಾಕೋ ಪಂಕಜಾನು ಅಲ್ಲೇ ಇರ್ತಾಳ ಅಂದ್ಮೇಲೆ ಅದ್ ನರ್ಕ ಹೆಂಗಾಯ್ತು ಸ್ವಾಮಿ? ಅದೇ ಅಲ್ವಾ ನಮಗ್ ಬೇಕಾಗಿರೋ ಸ್ವರ್ಗ.